ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ರಾಜ್ಯದಲ್ಲಿ ಕಾಲೇಜು ಉಪನ್ಯಾಸಕರ ತೊಂದರೆ ಹೆಚ್ಚಿದ್ದು, ಅದನ್ನ ಸರಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಎಬಿವಿಪಿ ವಿದ್ಯಾರ್ಥಿಗಳು ಮಧುಗಿರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ತರಗತಿಗಳು ಆರಂಭವಾಗಿ 2 ತಿಂಗಳು ಕಳೆದರೂ ಸಹ ಇಲ್ಲಿವರೆಗೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೆ ಇರುವ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತರಗತಿಗಳನ್ನು ನಡೆಸುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮಧುಗಿರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪಟ್ಟಣದ ರೂಲೆಟ್ ಕಾಲೇಜಿನಿಂದ ಹಾದು ಹೋಗಿ ಮಧುಗಿರಿಯ ಉಪವಿಭಾಗಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ HK, ಜಿಲ್ಲಾ ಸಂಚಾಲಕ ಲೋಕೇಶ್, ನಂದನ್, ರಮೇಶ್ ಮತ್ತು ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳು ಬೀದಿಗಿಳಿದು ಈ ಥರ ನ್ಯಾಯಯುತ ಪ್ರತಿಭಟನೆ ಮಾಡಿದಾಗ ಜವಾಬ್ದಾರಿ ಸರ್ಕಾರಗಳು ಅಧಿಕಾರಿಗಳು ಗಮನ ಹರಿಸಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ನಮಗೇನಾದರೂ ಮೇಸ್ಟ್ ಗ್ಯಾರಂಟಿ ಕೊಡಿ, ಕ್ಲಾಸಸ್ ನಡೆಸ್ಕೊಡಿ, ನಮ್ಮ ಭವಿಷ್ಯ ನಾವು ರೂಪಿಸ್ಕೊಳ್ತೀವಿ ಅಂತ ಕೇಳ್ಕೊಳ್ತಾರೆ ಸರ್. ದಯವಿಟ್ಟು ನೀವು ಇದನ್ನು ಗಮನ ಹರಿಸ್ಕೊಂಡು ಕಳಿಸ್ಕೊಡೋದು ವಿದ್ಯಾರ್ಥಿಗಳಿಗೆ ನೀವು ಒಂದು ಹೇಳ್ರಿ, ಜೋರಾಗಿ ಹೇಳ್ರಿ. ವಿಚಾರ ಪೂಜೆಗಾಗಿ ಮನೆಯಲ್ಲೆಲ್ಲ ಸರ್ಕಾರಕ್ಕೆ ಇವತ್ತೇ ವಿದ್ಯಾರ್ಥಿಗಳು ಬೀದಿಗಿಳಿದು ಈ ಥರ ನ್ಯಾಯಯುತ ಪ್ರತಿಭಟನೆ ಮಾಡಿದಾಗ ಜವಾಬ್ದಾರಿ ಸರ್ಕಾರಗಳು ಅಧಿಕಾರಿಗಳು ಗಮನ ಹರಿಸಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ನಮಗೇನಾದರೂ ಮೇಸ್ಟ್ ಗ್ಯಾರಂಟಿ ಕೊಡಿ, ಕ್ಲಾಸಸ್ ನಡೆಸ್ಕೊಡಿ, ನಮ್ಮ ಭವಿಷ್ಯ ನಾವು ರೂಪಿಸ್ಕೊಳ್ತೀವಿ ಅಂತ ಕೇಳ್ಕೊಳ್ತಾರೆ ಸರ್. ದಯವಿಟ್ಟು ನೀವು ಇದನ್ನು ಗಮನ ಹರಿಸ್ಕೊಂಡು ಹಿಂದೆ